ಮುಖ್ಯ ಪ್ರಮಾಣ ಅನ್ನುವ ಎರಡನೇ ರತ್ನ ಮುಗೀತು. ಇನ್ನ ಅಥ ತೃತೀಯ ರತ್ನ ಪ್ರಾರಂಭ. ಈಗ ವೃತ್ತಿ ರತ್ನಾವಳಿಯಲ್ಲಿ ಮೂರನೇ ರತ್ನವು ಪ್ರಾರಂಭವಾಗುತ್ತದೆ. ಏನು ಒಂದಿಟ್ಟು ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ. ಅಂದ್ರ ಅದು ಅದು ಸ್ವಲ್ಪ ಬಹಳ ಸೂಕ್ಷ್ಮ ವಿಷಯ. ಸ್ವಲ್ಪ ನಾ ಏನ್ ಮಾಡ್ತೇನೆ ಅಂದ್ರೆ ಗಾಡಿ ಏರ್ ತೆವ್ರ ಬತ್ತಂದ್ರ ಗಾಡಿ ಸ್ಲೋ ಹೋಗತೆ, ಇಳಕಲ್ ಬತ್ತಂದ್ರ ಗಾಡಿ ಓಡ್ತತೆ. ಹಂಗ ಸರಳ ಇದ್ದಲ್ಲಿ ಬಳ 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 ಹೋಗ್ತೇನೆ, ತೆವ್ರ ಇದ್ದಲ್ಲಿ ಬರ ಸಾವುಕ ಈಗೆಲ್ಲ ಈಗ ಇರ್ಲಿ. ಅಥ ತೃತೀಯ ರತ್ನ ಪ್ರಾರಂಭ. ಈಗ ಪ್ರತ್ಯಕ್ಷ ಪ್ರಮಾಣ ಮುಗಿದ ಮೇಲೆ 6 ಪ್ರಮಾಣಗಳಲ್ಲಿ ಅನುಮಾನ ಪ್ರಮಾಣ ನಿರೂಪಣಂ. ಈಗ ಎರಡನೇ ಪ್ರಮಾಣ ಅನುಮಾನ ಪ್ರಮಾಣ ಅನ್ನುವುದು ಈಗ ನಾವು ನಿರೂಪಣ ಮಾಡುತ್ತೇವೆ. ಸಾಮಗ್ರಿ ಸಹಿತ ಅನುಮಿತಿ ಪ್ರಮಾಕ ನಿರ್ಧಾರ. ಆ ಅನುಮಿತಿ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆ ಏನು ಸಾಮಗ್ರಿ? ಸಾಮಗ್ರಿ ಲಕ್ಷಣ ಅಂತೂ ಆಗಲೇ ಆಗೈತೆ, ಹೌದಿಲ್ಲ? ಆ ಸಾಮಗ್ರಿ ಏನೇನು ಅದಾವ ಇದಕ್ಕೆ ಅನುಮಿತಿ ಜ್ಞಾನ ಆಗ್ಬೇಕಾದ್ರೆ ಹೆಂಗ ಚಾಕ್ ಅಂತ ಹೇಳಿದಿವಿಲ್ಲ, ಬೊಗೋಣಿ, ಬೆಂಕಿ, ಹಾಲು, ಸಕ್ಕರೆ, ಪುಡಿ ಇವೆಲ್ಲ ಹೆಂಗ ಬೇಕು, ಹಂಗ ಅನುಮಾನ ಪ್ರಮಾಣದಿಂದ ಆಗತಕ್ಕಂಥ ಅನುಮಿತಿ ಜ್ಞಾನಕ್ಕೆ ಏನು ಸಾಮಗ್ರಿ ಬೇಕು ಅವುಗಳನ್ನೆಲ್ಲ ಇಲ್ಲಿ ಹೇಳುತ್ತಾರೆ. ನಿರ್ಧಾರ ಅನುಮಿತಿ ಪ್ರಮಾಕ जो कर्ण होवे सो अनुमान प्रमाण ಗೆ. ಅನುಮಾನ ಪ್ರಮಾಣಕ್ಕೆ ಎದಕ್ಕೆ ಅನ್ನುತ್ತಾರೆ ಅಂದ್ರೆ ಅನುಮಿತಿ ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣವಿದೆಯೋ ಅದಕ್ಕೆ ಅನುಮಾನ ಪ್ರಮಾಣವೆನ್ನುತ್ತಾರೆ. ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಏನ್ ಬರ್ತಿಲ್ಲಿ? ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಸೋ ಅನುಮಿತಿ ಕೈ. ಅನುಮಿತಿ ಅಂತ ಹೇಳ್ಕಂತಾರ ಅಂದ್ರೆ ಅನುಮಿತಿ ಪ್ರಮೆಗೆ ಯಾವ್ದು ಕರ್ಣ ಐತೆ ಅದಕ್ಕೆ ಅನುಮಾನ ಪ್ರಮಾಣ ಅಂದ್ರ ಅನುಮಿತಿ ಶಬ್ದ ಬರ್ತಲ್ಲ, ಅನುಮಿತಿ ಅಂತ ಹೇಳ್ಕಂತಾರ. ಹಾಗಾದ್ರೆ ಅಂದ್ರೆ ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಸೋ ಅನುಮಿತಿ ಕೈ. ಲಿಂಗ ಜ್ಞಾನದಿಂದ ಉತ್ಪನ್ನವಾದ ಯಾವ ಜ್ಞಾನವಿರುವುದೋ ಅದಕ್ಕೆ ಅನುಮಿತಿ ಅನ್ನುತ್ತಾರೆ. ಅನುಮಾನ ತೆದಕಂತಾರಂದ್ರ ಅನುಮಿತಿ ಪ್ರಮೆಗೆ ಕಾರಣವಾದದ್ದಕ್ಕೆ ಅನುಮಾನ ಅಂತಾರ. ಹಂಗಾರ ಅನುಮಿತಿ ತೆದಕಂತಾರ ಅಂದ್ರ ಲಿಂಗ ಜ್ಞಾನ ಜನ್ಯ ಯಾವ ಜ್ಞಾನವಿರುವುದೋ ಅದಕ್ಕೆ ಅನುಮಿತಿ ಅನ್ನುತ್ತಾರೆ. ಅದಕ್ಕೆ ಜೈಸೆ ಹೇಗೆ पर्वत में धूम का प्रत्यक्ष ज्ञान होवे के वन्नी का ज्ञान होवे. ಪರ್ವತದ ಗುಡ್ಡ, ಆ ಪರ್ವತದಲ್ಲಿ ಧೂಮದ ಪ್ರತ್ಯಕ್ಷ ಹೋಗಿ ಅಂದ್ರ ಧೂಮ ಅಂದ್ರ ಹೊಗೆ, ಆಗ ಹೊಗೆದು ಪ್ರತ್ಯಕ್ಷ ಜ್ಞಾನ ಆಕೈತಿ. ಹೊಗೆ ಬಾಳ ಹೇಳಾಕತೈತಿಲ್ಲ ಅಲ್ಲಿ ಅಂತೇಳಿ ಹೊಗೆ ಹೇಳಲಿಕ್ಕಂತದಂದ್ರ ಜ್ಞಾನ ಬೆಂಕಿ ಜ್ಞಾನ ಆಕತಿ. ಎಲೆ ಬೆಂಕಿ ಐತಿ ಅದ ಅಂತ ನಾವು ಅಲ್ಲಿ ಬೆಂಕಿ ಐತಿ ಅದು. ತಾ ಧೂಮಕ ಪ್ರತ್ಯಕ್ಷ ಜ್ಞಾನ ಲಿಂಗ ಕೈ. ಅಲ್ಲಿ ಹೊಗೆಯ ಪ್ರತ್ಯಕ್ಷ ಜ್ಞಾನ ಏನಾಕದಲ್ಲ ಅದಕ್ಕ ಲಿಂಗ ಜ್ಞಾನ ಅಂತ ಹೇಳ್ತಾ. ಹೊಗೆಗೆ ಲಿಂಗ 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 ಅಂದ್ರೆ ಚಿನ್ನ. ತಾಸೆ ವನ್ಯಗ ಜ್ಞಾನ ಇದೆ. ಅದರಿಂದ ಯಾವ ಹೊಗೆಯ ಪ್ರತ್ಯಕ್ಷ ಜ್ಞಾನ ಆಗೋಣದರಿಂದ ಆ ವನ್ನಿಕ ಜ್ಞಾನ ಉಪಜೆ ಅಂದ್ರೆ ಬೆಂಕಿಯ ಜ್ಞಾನ ಉತ್ಪನ್ನವಾಗುತ್ತದೆ. ಗೊತ್ತಾಗತ್ತಿಲ್ಲ? ಯಾತೆ ಪರ್ವತ ಮೇ, ಯಾಕಂದ್ರೆ ಈ ಊರಾಗ ನೀವು ಎಂದೂ ಬಂದಿಲ್ಲ, ಅದಕ್ಕಾಗಿ ನಾ ಎಲ್ಲಿ ಬಂದೇನೆ ಈ ಕಡೆ ಯಾವ ಪೂರ್ವ ಯಾಕಡೆ ಐತಿ ಹೀಗಾಕತಿ. ಆದ್ರೆ ಬಳಕೆ ಮಾಡ್ಕೊಂಡ್ರೆ ಬಹಳ ಸರಳ ಗೊತ್ತಾಕತಿ. ಅಲ್ಲಿ ಹಗಲೆಲ್ಲ ಹೋಗಿ ಬಂದಾರ, ನೀವು ಹಗಲೆಲ್ಲ ಹೋಗಿ ಬರೋದಕ್ಕೆ ತಯಾರಿಲ್ಲ.
ಏನ್ ಆಯ್ತಾರಕ್ಕೊಮ್ಮೆ ಅದನ್ನ ಅಲ್ಲಿ ಹಾಕ್ತಾರೆ. ಮತ್ ಇದ್ರ ಸನೇಕ ಆಯ್ತಾರಕ್ಕೊಮ್ಮೆ ಬಂದ್ರ ಅದ ನೀ ಹೆಂಗದಿ ನಾನು ಹಂಗ ಆಗ್ತೈತೆ ಅದು. ಅದನ್ನ ತಿತ್ತಿರಿಗಿ ನೀವು ಮನನ್ ಮಾಡ್ಬೇಕಲ್ಲ. ಆ ಈಗ ಶಾಲ್ಯಾಗ ಸಣ್ಣ ಮಕ್ಕಳಿಗೆ 2 1 2 2 2 4 2 3 6 ಇವು ಒಮ್ಮೆ ಹೇಳ್ಕೊಳ್ಳಿ ಬಂದೇ ಬಿಡ್ತಾವ. ಅವು ಪ್ರಾಕ್ಟೀಸ್ ಮಾಡ್ಬೇಕೇ ಇಲ್ಲ. ಮತ್ತೆ ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರ, ನೀವು ಅದ್ರ ಸನೇಕ ಹಗಲೆಲ್ಲ ಹೋಗ್ಲಿಲ್ಲ ಅಂದ್ರ ಅದು ನಿಮ್ಮ ಸನೇಕ ಬರೋದಿಲ್ಲ. ಹಿಂಗದ್ ಲೆಕ್ಕ. ನಾನು ಮಾಡಬೇಕಾದ್ರೆ 20 ತಾಸು ಚಿಂತನೆ ಮಾಡೇನಿ. ಎಷ್ಟು? ಒಂದು ದಿನಕ್ಕ ಹಗಲ 12 ತಾಸು, ರಾತ್ರಿ 12 ತಾಸು, 24 ತಾಸು. 24 ತಾಸಿನೊಳಗೆ 4 ತಾಸು ಮಲ್ಕೊಂಡೇನೆ. ಸೋಲಾಪುರದಾಗ ಇದ್ದ 2 ವರ್ಷ ಅಲ್ಲೇ ಅದೇನೆ. 12 ಗಂಟೆಗೆ ರಾತ್ರಿ 12ರಿಂದ ಮುಂಜಾನೆ 4 ತನ ಅಷ್ಟ ಮಲ್ಕೊಂಡೇನೆ. ನಿದ್ದೆ ಮಾಡಿ 4 ತಾಸು. 4 ತಾಸು ದಿನ ವರ್ಷಾನ್ಗಟ್ಟೆ ಹೊಟ್ಟಿ ಕೆಡ್ತದ. ಮಧ್ಯಾಹ್ನಕ್ಕೆ 1 ರೊಟ್ಟಿ ತಿಂದೇನೆ, ರಾತ್ರಿಗೆ 1 ರೊಟ್ಟಿ ತಿಂದೇನೆ. 4 ತಾಸು ನಿದ್ದಿಗೆ ಹೋದ್ರೆ 24ರಲ್ಲಿ 4 ನಿದ್ದಿಗೆ ಹೋದ್ರೆ 20 ತಾಸು ಚಿಂತನೆ ಮಾಡಿದ್ದೇನೆ. ನಿಮ್ಗತೆ 2 ದಿನಕ್ಕೊಮ್ಮೆ ಅದರ ಕಡೆ ನೋಡಿ ಇಲ್ಲ ಅಂತೇಳಿ ಎಷ್ಟು ಅದು ನನ್ನ ಸಮೀಪಕ್ಕೆ ನನ್ನಲ್ಲಿ ಉಳಿದು ಬಿಟ್ಟಿದೆ ಅದು. ಹೇಳ್ತಾ ನಾ ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಕಮ್ಸೆ ಕಮ್ ನೀವು ಸ್ವಲ್ಪ ಅದ್ರ ಕೂಡ ಬಳಕೆ. ಪಶು ದನಕರುಗಳು ಇರ್ತಾವಲ್ಲ, ಅವು ಮೇವು ತಿಂದದ್ದನ್ನ ಮೆಲಕ್ ಹಾಕ್ಲಿಲ್ಲ ಅಂದ್ರೆ ಅವ್ರ ಹೊಟ್ಟಿಗೆ ಹತ್ತಂಗಿಲ್ಲ. ಅದಕ್ಕೆ ಅವು ಮತ್ತ ಒಂದು ಸಾವನ್ನ ಮೆಲಕ್ ಹಾಕೋದ್ ನೋಡಿ ಇಲ್ಲ. ತಿರುಗಿ ಅದನ್ನ ತಿರುಗಿ ತಗೊಂಡು ಮೆಲಕ್ ಹಾಕ್ತಾವ. ಈಗ ತಿಂದಿರಿ ನೀವು, ಈ ತಿಂದದನ್ನು ತಿರುಗಿ ನೀವು ಮತ್ತೆ ಮೆಲಕ್ ಹಾಕಲಾಕ ತಯಾರಿಲ್ಲ, ಮತ್ತೆ ಮಾಡಿ ನೋಡ್ಲಕ್ಕ ತಯಾರಿಲ್ಲ ಅಂದ್ರೆ ಮತ್ತೆ ಅದನ್ನ ನಿಮ್ಮನ್ನ ಹೆಂಗ್ ಸನಕ್ ತಗೋತೈತಿ? ಅದಕ್ಕೆ ನೀವು ಕೇಳಿದ ಲಾಭ ಆಗ್ಬೇಕಾದ್ರೆ ನೀವು ಮೆಲಕ್ ಆಡಿಸ್ಬೇಕು, ಮನನ ಮಾಡಬೇಕು. ಎಷ್ಟೇ ನಡಿ ಮುಂದ. ಮೊದಲೇ ಟೈಮ್ ಕಡಿಮೆ. ಏನಂದ್ವಿ ಅಂದ್ರ पर्वत में वन्नी का ज्ञान अनुमिति है, जाके ज्ञान से साधि का ज्ञान हो सो लिंग कहिए. ಬರೋಬರಿ ಸಿಗತ್ತೆ. ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುವುದು ಅದಕ್ಕೆ ಲಿಂಗ ಅಂತಾರೆ. ಆ ಲಿಂಗ ಜ್ಞಾನಜನ್ಯ ಜೋ ಜ್ಞಾನ ಅನುಮಿತಿ. ಅನುಮಿತಿ ಅಂತ ಎದಕ್ಕಂತಾರೆ ಅಂದ್ರ, ಲಿಂಗ ಜ್ಞಾನದಿಂದ ಜನ್ಯವಾದ ಉತ್ಪನ್ನವಾದ ಯಾವ ಜ್ಞಾನ ಇದೆಯೋ ಅದಕ್ಕೆ ಅನುಮಿತಿ ಅಂತಾರೆ. ಅಂದ್ರೆ ಲಿಂಗ ಜ್ಞಾನ ಜನ್ಯ ಜೋ ಜ್ಞಾನ ಅಂದ್ರೆ ಹಂಗಾರೆ ಲಿಂಗ ಅದಕ್ಕಂತಾರೆ ಅಂತ ಕೇಳಿದ್ರೆ, ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುವುದು ಅದಕ್ಕೆ ಲಿಂಗ ಎನ್ನುತ್ತಾರೆ. ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುವುದು ಅಂತಂದ್ರ ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುತ್ತಾರೆ ಅದಕ್ಕೆ ಲಿಂಗ ಅಂತ. ಮತ್ ಸಾಧ್ಯ ಅನ್ನೋದು ಒಂದು ಹೊಸ ಶಬ್ದ ಗೊತ್ತಿಲ್ಲ. ಹಂಗಾರೆ ಸಾಧ್ಯತೆ ಅದಕ್ಕೆ ಅನ್ನುತ್ತಾರೆ ಅಂತ ಕೇಳಿದ್ರೆ, ಅನುಮಿತಿ ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಸಾಧ್ಯವೆನ್ನುತ್ತಾರೆ. ಪ್ರತಿಯೊಂದಕ್ಕೆ ಕನೆಕ್ಷನ್ ಅದಾವ. ಅನುಮಿತಿ ಜ್ಞಾನಕ್ಕೆ ವಿಷಯ ವನ್ನಿ ಇದೆ ಅಂದ್ರೆ ಬೆಂಕಿ ಇದೆ. ಯಾತೆ ಸೋ ಸಾಧ್ಯ, ಆದ್ದರಿಂದ ಅದು ಸಾಧ್ಯವಿದೆ. ನೀ ಮನನ ಮಾಡಿ ನಿನ್ ತಲೆಯಾಗ ಇಟ್ಕೊಳ್ಳಿಲ್ಲಂದ್ರ ಪರೀಕ್ಷೆದಾಗಿ ಏನು ಪೇಪರ್ ಬರೀತಿಯಪ್ಪ. ಇಲ್ಲಿ ಪರೀಕ್ಷೆ ಇಲ್ಲ ಅಂತ ಹೇಳಿಕೆ ಹಿಂಗ್ ಮಾಡಕತ್ತೇನ?
ನಿಮ್ಗೇನು ನಾವೇನು ಕೇಳಿದ್ದು ಫಲ ಆಗ್ಬೇಕಾದ್ರೆ ಅದನ್ನು ತಿರುಗಿ ಮೆಲುಕಾಣಿಸ್ಬೇಕು, ಮನನ ಚಿಂತನೆ ಮಾಡ್ಬೇಕು. ಎಂಟು ದಿನದ ತನ ಏನು ಮಾಡ್ತೀರಿ? ಎಂಟು ದಿನದ ತನ ಆಯ್ತಾ? ಸಂಡೇ ಟು ಸಂಡೇ ವಾಟ್ ಆರ್ ಯು ಡೂಯಿಂಗ್ ಅಂದರೆ ಇರ್ಲಿ. ಧೂಮ ಜ್ಞಾನದಿಂದ ವನ್ಯ ರೂಪ ಸಾಧ್ಯದ ಜ್ಞಾನವಾಗುತ್ತದೆ. ಧೂಮ್ ಅಂದ್ರೆ ಹೊಗೆ, ಹೊಗೆಯ ಜ್ಞಾನದಿಂದ ವನ್ಯ ಅಂದ್ರೆ ಬೆಂಕಿಯ ಜ್ಞಾನ. ಅದಕ್ಕ ಸಾಧ್ಯ ಜ್ಞಾನ ಅನ್ನುತ್ತಾರೆ. ಲಿಂಗ್ ಅಂದ್ರ ಧೂಮ್ ಅಂದ್ರ ಹೊಗೆ ಅಂದ್ರ ಒಂದ. ಯಾತಿ ಧೂಮಲಿಂಗ, ಆದ್ರಿಂದ ಧೂಮ್ ಅಂದ್ರೆ ಹೊಗೆ, ಲಿಂಗ ಅಂತ ಹೇಳಲ್ಪಡ್ತಾರೆ. ವ್ಯಾಪಿಕೆ ಜ್ಞಾನತೆ ವ್ಯಾಪಕ ಜ್ಞಾನವು. ವ್ಯಾಪ್ಯ ಏನಿರ್ತದ ಆ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನವಾಗುತ್ತದೆ. ಯಾತೆ ವ್ಯಾಪ್ಯಕ್ಕೂ ಲಿಂಗ ಕೈ, ಆ ವ್ಯಾಪ್ಯಕ್ಕೆ ಲಿಂಗ ಅಂತಾರೆ. ಅಂದ್ರ ಲಿಂಗ ಅಂದ್ರ ಹೊಗೆ, ಅದು ವ್ಯಾಪ್ಯ. ಇನ್ನ ವ್ಯಾಪಕಕ್ಕೂ ಸಾಧ್ಯ ಕೈ. ವ್ಯಾಪಕ ಏನೈತಿ? ಸಾಧ್ಯ. ಸಾಧ್ಯ ಅಂದ್ರೆ ಇಲ್ಲೇನು? ಬೆಂಕಿ, ಅದು ಸಾಧ್ಯ ಅಂತ ಹೇಳಬೇಕು. ಅದಕ್ಕೆ ಬೆಂಕಿಗೆ ಸಾಧ್ಯ ಅನ್ಬೇಕು, ಅದು ವ್ಯಾಪಕ ಅನ್ಬೇಕು. ಮತ್ತೆ ಲಿಂಗ ಅಂದ್ರ ಧೂಮ್ ಅಂದ್ರ ಹೊಗಿ, ಅದಕ್ಕೆ ವ್ಯಾಪ್ಯ ಅನ್ಬೇಕು. ವ್ಯಾಪ್ತಿ ವಾಲೆಗೂ ವ್ಯಾಪ್ಯ ಕೈಯೇ. ವ್ಯಾಪ್ಯ ಅಂದ್ರೆ ಏನು? ವ್ಯಾಪ್ಯತೆ ಎದಕ್ಕಂತಾರ ಅಂದ್ರ ವ್ಯಾಪ್ತಿ ಉಳ್ಳದಕ್ಕೆ ವ್ಯಾಪ್ಯವೆನ್ನುತ್ತಾರೆ. ವ್ಯಾಪ್ತಿಗೆ ನಿರೂಪಕಕ್ಕೂ ವ್ಯಾಪಕ ಕೈ. ವ್ಯಾಪಕ ಅಂತ ಎದಕ್ಕಂತಾರಪ್ಪ ಅಂದ್ರ ಆ ವ್ಯಾಪ್ತಿಯನ್ನ ನಿರೂಪಕ ಅಂದ್ರ ತಿಳಿಸಿಕೊಡ್ತಕ್ಕಂಥದಕ್ಕನ ವ್ಯಾಪಕವನ್ನುತ್ತಾರೆ. ಹಾಗಾದ್ರೆ ವ್ಯಾಪ್ತಿ ಎದಕ್ಕೆ ಅನ್ನುತ್ತಾರೆ ಅಂತ ಕೇಳಿದರೆ ಅವಿನಾಭಾವ ರೂಪ ಸಂಬಂಧಕ್ಕೂ ವ್ಯಾಪ್ತಿ ಕೈ. ಅವಿನಾಭಾವ ರೂಪ ಸಂಬಂಧಕ್ಕನ ವ್ಯಾಪ್ತಿ ಅನ್ನುತ್ತಾರೆ. ಅವಿನಾಭಾವ ರೂಪ ಸಂಬಂಧ ಎದಕ್ಕೆ ಅನ್ನುತ್ತಾರೆ? ಇಲ್ಲಿಲ್ಲ ಆಯ್ತಾನ? ಅವಿನಾಭಾವ ರೂಪ ಸಂಬಂಧ ಅಂತ ಐತಿ ಇಲ್ಲ, ಅದ ಅವಿನಾಭಾವ ರೂಪ ಸಂಬಂಧ ಐತಿ ಇಲ್ಲಿ. ಅವಿನಾಭಾವ ರೂಪ ಸಂಬಂಧ ಅಂದ್ರ ಬೆಂಕಿ ಮತ್ತು ಹೊಗೆ, ಬೆಂಕಿ ಮತ್ತು ಹೊಗೆಗೆ ಅವಿನಾಭಾವ ಸಂಬಂಧ. ಬೆಂಕಿ ಮತ್ತು ಹೊಗೆಗೆ ಅವಿನಾಭಾವ ಸಂಬಂಧ. ಬೆಂಕಿ ಇದ್ರೆ ಹೊಗೆ ಬರ್ತಾರೆ. ನಾ ಏನು ಕೇಳಿದ್ರು ಲಕ್ಷಣವನ್ನೇ ಕೇಳುತ್ತೇನೆ, ಅದರ ಅರ್ಥ ಕೇಳೋದಿಲ್ಲ. ಹೇಳ್ತಾ ಅವಿನಾಭಾವ ರೂಪ ಸಂಬಂಧಕ್ಕ ವ್ಯಾಪ್ತಿ ಅಂದ್ರು ಅವಿನಾಭಾವ ರೂಪ ಸಂಬಂಧ ಎದಕ್ಕಂತಾರೆ ಅಂತ ಕೇಳಿದೆ. ಅದು ಇಲ್ಲಿ ಇಲ್ಲಂತೂ ಹೇಳಿದೆ. ಜಾ ವಿನಾ ಜೋ ಹೋವೆ ನೈ ತಾಕ ತಾಮೆ ಅವಿನಾಭಾವ ರೂಪ ಸಂಬಂಧ. ಜಾ ವಿನಾ ಜೋ ಹೋವೆ ನೈ ಅಂದ್ರ ಯಾವುದು ಇರದಿದ್ದರೆ, ಯಾವುದು ಇರದಿದ್ದರೆ ಯಾವುದು ಇರುವುದಿಲ್ಲವೋ, ಯಾವುದು ಇರದಿದ್ರೆ ಯಾವುದು ಇರುವುದಿಲ್ಲವೋ. ಜಾ ವಿನಾ ಜೋ ಹೋವೆ ನೈ ತಾಕ ತಾಮೆ ಅವಿನಾಭಾವ ರೂಪ ಸಂಬಂಧ. ಅದರಲ್ಲಿ ಅವಿನಾಭಾವ ರೂಪ ಸಂಬಂಧವಿರುತ್ತದೆ. ಅಂದ್ರೆ ಜಾ ವಿನಾ ಜೋ ಹೋವೇನೆ ಅಂದ್ರೆ ಯಾವುದು ಇರದಿದ್ದರೆ ಯಾವುದು ಇರೋದಿಲ್ಲೋ ಅಂದ್ರೆ ಏನು ಅಂತ ಕೇಳಿದ್ರೆ, ಬೆಂಕಿ ಇರದಿದ್ದರೆ ಹೊಗೆ ಇರುವುದಿಲ್ಲ. ಏನು ಹೊಗೆ ಇರದಿದ್ದರೆ ಬೆಂಕಿ ಇರುವುದಿಲ್ಲ.
ಬೆಂಕಿ ಇರ್ಲಿಲ್ಲ ಅದು ಹೊಗೆಯಿಂದ ಬೆಂಕಿ ಇರ್ತಾರೆ, ಅದು ಹೊಗೆ ಇರ್ಲಿಲ್ಲ ಬೆಂಕಿನೇ ಇರ್ತದೆ. ಜಾವಿನ ಯಾವುದು ಇರ್ದಿದ್ರೆ ಯಾವ್ದು ಇರುವುದಿಲ್ಲ, ಬೆಂಕಿ ಇರ್ದಿದ್ರೆ ಹೊಗೆ ಇರುವುದಿಲ್ಲ. ಹಾ, ಆದ್ದರಿಂದ ಅಲ್ಲಿ ಆ ತಾಕಾತಾಮೆ ಅದರಲ್ಲಿ ಅವಿನಾಭಾವ ಸಂಬಂಧ ಇದೆ. ಆ ಅಂದ್ರೆ ಎರಡು ಕೂಡಿರ್ತಾವು ಅನ್ನೋದು ಹೇಗೆ ಅವಿನಾಭಾವ ರೂಪ ಸಂಬಂಧ ಅಂತ ಇದ್ರದ್ದು ಇದರಲ್ಲಿ ಸಂಬಂಧ ಎರಡು ಕೂಡ ಇರ್ತಾವ. ಹೇಗೆ ವ್ಯಾಪ್ತಿ ಅಂತಾರೆ ಅದಕ್ಕೆ. ಅವಿನಾಭಾವ ಸಂಬಂಧ ಅಂದ್ರೆ ಬೆಂಕಿ ಹೊಗಿರ್ಲಿಲ್ಲ ಬೆಂಕಿ ಇರ್ತದೆ, ಅದು ಬೆಂಕಿ ಇರ್ಲಿಲ್ಲ ಹೊಗೆ ಇರುವುದಿಲ್ಲ. ಹಿಂಗ್ ಬರೋದು ಏನು ಬೆಂಕಿ ಇದ್ರೆ ಹೊಗೆ ಇರ್ತದೆ, ಬೆಂಕಿ ಇದ್ರೆ ಹೊಗೆ ಇರ್ತಾರ, ಹೊಗೆ ಇರ್ಲಿಲ್ಲ ಬೆಂಕಿ ಇರ್ತದೆ. ಹಂಗ್ ಬರೋದು. ಅಂದ್ರೆ ಯಾವ್ದು ಇಲ್ಲೇ ಯಾವ್ದು ಇರದಿದ್ರೆ ಯಾವ್ದು ಇರುವುದಿಲ್ಲ. ಹೌದು, ಅದೇ ಮತ್ತೆ ಅದಕ್ಕೆ ರುಚಿ ಮೊದಲ ಏನ್ ಮಾಡ್ತಿ ಅಂದ್ರ ಅಲ್ರಿ ಯಾವ್ದು ನೀನು ಇಷ್ಟು ಮಲ್ಲರಿ ನೀವು ಮೂರ್ಖರಿ. ಅಲ್ಲ ಬೆಂಕಿ ಇದ್ರೆ ಹೊಗಿರ್ತಾರೆ, ನೀನು ಯಾವಾಗಲೂ ಏನ್ ಮಾಡ್ಲಕ್ ಹತ್ತಿ ಅಂತಂದ್ರ ನಾ ಹೇಳೋದನ್ನ ಬಿಡ್ತಿ, ಮುಂದೆ ಬರೋ ವಿಷಯವನ್ನ ನೀನು ತಗೊಂಡು ಕುಂದಿರ್ತಿ. ಮುಂದ್ ಬರೋದಲ್ಲ ಅದ್ರದ್ದಲ್ಲ ಅವಿನಾಭಾವ ಸಂಬಂಧ. ನೀ ಹೇಳ್ದದ್ ಕೇಳ್ತೇನಿಲ್ದ ಈಗ ನಾ ಇಲ್ಲಿ ಏನ್ ಶಬ್ದ ಬಂದ್ರೆ ಅದಕ್ಕೆ ಅರ್ಥ ಮಾಡ್ಬೇಕು. ಮತ್ ಏನ್ ಮಾಡ್ಬೇಕು? ಅದೇ ಅವಿನಾಭಾವ ರೂಪ ಅಂದ್ರೆ ಹೇಳಿ. ಅವಿನಾಭಾವ ರೂಪ ಸಂಬಂಧ ಅಂತಂದ್ರೆ ಏನ್ ಹೇಳಿದ್ವಿ ಈಗ? ಅವಿನಾಭಾವ ರೂಪ ಸಂಬಂಧಕ್ಕನ ವ್ಯಾಪ್ತಿ ಅಂತಾರೆ. ಅಂದ್ರ ಇಲ್ಲಿ ಮುಂದೆ ಉದಾಹರಣೆ ಕೊಟ್ಟ ಧೂಮ ವಿಷಯ ವನ್ಯಕ ಅವಿನಾಭಾವ ರೂಪ ಸಂಬಂಧ. ಆ ಧೂಮ ವಿಷಯ ಅಂದ್ರ ಹೊಗೆಯಲ್ಲಿ, ಬೆಂಕಿಯ ವನ್ಯ ಅಂದ್ರೆ ಬೆಂಕಿಯ ಅವಿನಾಭಾವ ರೂಪ ಸಂಬಂಧ. ತೋಯಿ ಧೂಮ ವಿಷಯ ವನ್ಯಕಿ ವ್ಯಾಪ್ತಿ, ಅದುವೇ ಹೊಗೆಯಲ್ಲಿ ಬೆಂಕಿಯ ವ್ಯಾಪ್ತಿ ಅಂತಾನೆ. ಯಾಕೆ ಧೂಮ ವನ್ಯಕ ವ್ಯಾಪ್ತಿ. ಆದ್ದರಿಂದ ಧೂಮ ಅಂದ್ರೆ ಹೊಗೆಯು, ವನ್ಯ ಅಂದ್ರೆ ಬೆಂಕಿಯ ವ್ಯಾಪ್ತಿ ಇದೆ. ತಾ ವ್ಯಾಪ್ತಿ ರೂಪ ಸಂಬಂಧಕ ನಿರೂಪಕ ವನ್ಯ. ಆ ವ್ಯಾಪ್ತಿ ರೂಪ ಸಂಬಂಧಕ್ಕ ನಿರೂಪಕ ಏನೈತಿ? ತೋರಿಸ್ಕೊಡೋದು. ನಿರೂಪಕ ಅಂದ್ರೆ ತೋರಿಸ್ಕೊಡೋದು. ಏನು? ಬೆಂಕಿ. ಬೆಂಕಿ ಹೊಗೆಯನ್ನು ತೋರಿಸ್ಕೊಡೋದೇ ಹೌದ. ಯಾಕೆ ಧೂಮಕ ವ್ಯಾಪಕ. ಆದ್ದರಿಂದ ಅದು ಹೊಗೆಯ ವ್ಯಾಪ್ಯ ಅಂತ ಹೇಳಲ್ಪಡ್ತದ. ವನ್ನಿ ಜಾವಿನಾಜೋ ಹೋವೇನೈತಾಕ ಅವಿನಾಭಾವ ಸಂಬಂಧ ತಾಮೇಕೈ. ಯಾವುದು ಇರದಿದ್ದರೆ ಯಾವುದರಲ್ಲಿ ಅದರದು ಅವಿನಾಭಾವ ಸಂಬಂಧವಿರುತ್ತದೆ. ವನ್ನಿ ಧೂಮ್ ಹೋವೇನೆ. ಬೆಂಕಿ ಇಲ್ಲದ ಧೂಮ್ ಅಂದ್ರೆ ಹೊಗೆ ಇರೋದಿಲ್ಲ. ಹೌದಿಲ್ಲ? ಯಾಕೆ ವನ್ನಿಕ ಅವಿನಾಭಾವ ರೂಪ ಸಂಬಂಧ ಧೂಮೆ. ಆದ್ದರಿಂದ ವನ್ನಿಕ ಅಂದ್ರೆ ಬೆಂಕಿದು ಅವಿನಾಭಾವ ರೂಪ ಸಂಬಂಧ ಹೊಗೆ ಎಲ್ಲದ. ಯಾಕ? ಅವು ಎಲ್ಲ ಕೂಡಿರ್ತಾವು ಅನ್ನೋದು. ಹೌದಾ? ಇನ್ನು ವನ್ನಿ ಮೇ ಧೂಮಕ ಅವಿನಾಭಾವ ನೈ ಅಂದ್ರೆ ಸಂಬಂಧ. ಬೆಂಕಿಯಲ್ಲಿ ಹೊಗೆಯ ಅವಿನಾಭಾವ ರೂಪ ಸಂಬಂಧ ಇಲ್ಲ. ಯಾಕಿಲ್ಲ ಅಂತಂದ್ರ ಅಲ್ಲಿ ತಪ್ತಲೋಹಮೇ. ಈಗ ನೀ ಹೇಳದ್ದೀನಿ ಬರ್ತದ, ಮುಂದೆ ಬರೋದ ಮಾತಾಡ್ತೀಯ ತಿಳಕ. ಆದ್ರೆ ಇನ್ನ ಏನ್ ಅನ್ಬೇಕು? ಈಗ ಆನ್ಲೈನ್ ಚಾಲು ಐತಿ ಇಲ್ಲಿಕಂದ್ರ ಮತ್ತ ಅಲ್ಲಿಂದ ನನಗೆ ಬೈಬೇಕಾಗಿತ್ತ. ಯಾವಾಗಲೂ ಬರೀ ಏನು ಅದು ಹೇಳಿದ್ರೆ ಕೇಳ್ಬೇಕಿಲ್ಲ. ಏನೇ ಕೇಳಿದ್ರೆ ಕೇಳಪ್ಪ, ಹೇಳಿದ್ರಲ್ಲಿ ಸಂಶಯ ಬಂದ ಅದನ್ನ ಬಿಡ್ತಾನ. ಮುಂದೆ ಬರುವಾಗ ಈಗ ಮಾತಾಡ್ತಾ. ಈಗ ಬರ್ತಾ ಇಲ್ಲ ನೀ ಹೇಳೋದ ಏನದು? ಆ ಬೆಂಕಿಯಲ್ಲಿ ಧೂಮದ ಅವಿನಾಭಾವ ರೂಪ ಇಲ್ಲ. ಯಾಕಿಲ್ಲ ಅಂದ್ರ ತಪ್ತ ಲೋಹದಲ್ಲಿ, ಕಾದ ಕಬ್ಬಿಣದಲ್ಲಿ
ಧೂಮ ವಿನಾವನ್ನಿ ಹೊಗೆ ಇಲ್ಲದ ಬೆಂಕಿ ಅದ ಇದೆಲ್ಲ ಮುಂದಿನ ಮಾತ. ಮತ್ತ ಅಲ್ಲಿ ಬಂದಿತ್ತ ಇಲ್ಲಿ ಅದು ಅಲ್ಲ ಇದು ಅಂದ್ರೆ ಯಾವ್ದು ಇರದಿದ್ದರೆ ಯಾವ್ದು ಇರುವುದು ಅದು ಒಂದ್ ಇರದಿದ್ರೆ ಒಂದು ನೀನು ಅಂದ್ರ ಬರೇ ಒಂದು ಉದ್ದಡತನದ ಮಾತ. ನಾನು ನೀ ಕೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ತಿಳಿಯುವುದಿಲ್ಲ ಅಲ್ಲಿ ನಾ ತಿಳಿಸಿ ನಾನೇ ಹೇಳ್ತೀನಿ, ಹೌದಿಲ್ಲೋ? ಆ ಇದ್ದ ವಿಷಯ ಬಿಡ್ತಿ, ಅದು ಎಲ್ಲಿದಾರ ತಂದು ಇಲ್ಲಿ ಹೋಗಿಸ್ತಿ. ಇದು ನಿನ್ ಲೆಕ್ಕ. ಇಲ್ಲಿ ಏನ್ ಅದನ್ನ ನೀ 100 ಸಲ ಕೇಳ, ಅದಕ್ಕೆ ನಾವು ಏನೂ ಅನ್ನಂಗಿಲ್ಲ. ಇಲ್ಲಿ ಇಲ್ಲದ ವಸ್ತು ತಂದು ಅದನ್ನ ತಂದು ಇಲ್ಲಿ ಅದು ಇತ್ತಾನ ಅಲ್ಲಿ ಇಲ್ಲದ ಬೆಂಕಿತ್ತೇನಲ್ಲಿ ಅಲ್ಲಪ್ಪ, ಯಾವ್ದು ಇರೋದಿದ್ರೆ ಯಾವ್ದು ಇರುವುದಿಲ್ಲ ಅಲ್ಲಿ. ತಕ್ಷಣ ಅರ್ಥ ಮಾಡ್ಕೋ ತಪ್ಪು ಮಾಡ್ಕೊಳ್ಬೇಕಂತ. ಯಾವ್ದು ಇರದಿದ್ರೆ ಯಾವ್ದು ಇರುವುದಿಲ್ಲ ಅಂದ್ರೆ ಅಲ್ಲಿ ಅದೇ ಏನ್ ಹೇಳಿದ್ವಿ ನಾವು, ಯಾವುದು ಇರದಿದ್ದರೆ ಯಾವ್ದು ಇರುವುದಿಲ್ಲ. ಯಾವುದು ಇರದಿದ್ದರೆ ಯಾವ್ದು ಇರುವುದಿಲ್ಲ ಅಂದ್ರ ಅಲ್ಲಿ ಆ ಶಬ್ದಕ್ಕಂತಾರೆ ಅರ್ಥ ಬೇಕಲ್ಲ ಅಲ್ಲಿ. ಏನ್ ಅದನ್ನ ಬಿಟ್ಟು ನೀ ಬೇರೆ ಹೇಳ್ರಿ. ಯಾವುದು ಇರದಿದ್ದರೆ ಅಂದ್ರೆ ಬೆಂಕಿ ಇರದಿದ್ದರೆ ಯಾವ್ದು ಇರೋದಿಲ್ಲೋ, ಹೊಗೆ ಇರೋದಿಲ್ಲ. ಇದಕ್ಕ ನಾ ಬರೋವ್ರಿ ಹೇಳೇನಿಲ್ಲೋ. ಇದನ್ನ ಬಿಟ್ಟು ಬೇರೆ ಮಾತಾಡ್ತೀನಿ. ಉಲ್ಟಾ ಹೇಳ್ತಾರ್ರಿ. ಮುಂದಿನ ದಿನ ಬೆಂಕಿ ತಂದಿಟ್ಟಲ್ಲಿ ಅಲ್ಲಿ ಐತೆ ನಂಗ. ಅದಕ್ಕೆ ಮುಂದೆ ಬರೋದತ್ತೆ ಇಲ್ಲಿ ಮುಂದೆ ಬರ್ತದಿಲ್ಲ, ಈಗ ಬಂದದಿಲ್ಲ ಅದು. ಅಂದ್ರೆ ನಿನ್ನೊಂದು ಚಟ ಏನ್ ಸುಮಾರು ಐತೆ. ಮುಂದಿನ ಎಲ್ಲಿತ್ತಂದು ಎಲ್ಲಾರ ಕೇಳು. ಆ ಹೇಳಿದ ಅರ್ಥದಲ್ಲಿ ತಿಳಿಲಿಲ್ಲ ಅಂದ್ರೆ 100 ಸಲ ಕೇಳು. ಎಷ್ಟು ಹೇಳಿದ್ರು ತಾನು ಚಟ ಬಿಡೋದೇ ಇಲ್ಲ. ನಾ ಹೇಳ್ತೇನೆ, ನಾ ಏನ್ ಹೇಳಕತ್ತೇನಿ ಅದರಲ್ಲಿ ನೀನು ತಿಳಿದಿದ್ದಿಲ್ಲ ಅಂದ್ರೆ ಕೇಳು. ಕೇಳಂತ ನೀ ಕೇಳಿಲ್ಲ ಅಂದ್ರೆ ನಾನಾಗೆ ಪ್ರಶ್ನೆ ಮಾಡಿ ನಾನಾಗೆ ಹೇಳ್ತೇನೆ. ಇಲ್ಲಪ್ಪ, ಈಗ ಇದನ್ನು ಈ ಮುಂದಿಂದು ಅಲ್ಲಿ ಅವನ ವಿಚಾರ ಏನಂತಂದ್ರಿ, ಬೆಂಕಿ ಅಂದ್ರೆ ಅಲ್ಲೇನು ಹೊಗೆ ಅದಕ್ಕೆ ಲಕ್ಷ್ಯ ಹೇಳ್ತೀರಪ್ಪರ. ಯಾವುದೇ ಹೊತ್ತಾಗಿ ಯಾವುದೇ ಮುಂದಿಲ್ಲ. ಈಗ ಬೆಂಕಿ ಐತಂದಾಗ ಅದ್ರದ ಹೊಗೆ ಉತ್ಪತ್ತಿ ಇರ್ತೈತ್ರಿ ಅಪ್ಪರ. ಆ ಬೆಂಕಿ ಹೊಗೆಯಿಂದ ನಾವು ಆ ಬೆಂಕಿದ ಇದನ್ನ ಹೇಳ್ತೀವಲ್ರಿಪರ, ಅಲ್ಲಿ ಅದನ್ನ ಉಲ್ಟಾ ಹೇಳಾಕತ್ತಾರಿ ಪರ. ಅಂದ್ರ ಬೆಂಕಿ ಉಲ್ಟಾ ಹೊಗೆ ಇರ್ಲಿಲ್ಲ ಅಂದ್ರೆ ಬೆಂಕಿ ಇರುವುದಿಲ್ಲ. ಹಿಂಗ್ ಹೊಗೆ ಇರ್ಲಿಲ್ಲ ಅಂದ್ರೆ ಬೆಂಕಿ ಇರುವುದಿಲ್ಲ. ಹಿಂಗ್ ಉಲ್ಟಾಗೆ ಪರ. ಇಲ್ಲಿ ಯಾಕಂದ್ರೆ ಯಾವ ಶಬ್ದವನ್ನು ಹೇಳಕತ್ತ, ಬೆಂಕಿ ಹೊಗೆ ಇದ್ದಲ್ಲೇ ಬೆಂಕಿ ಇರ್ತದ. ಯಾವುದು ಬೆಂಕಿ ಇರದಿದ್ರೆ ಹೊಗೆ ಇರುವುದಿಲ್ಲ ಅನ್ನೋದನ್ನ ಅಲ್ಲಿ ವ್ಯಾಪ್ತಿಯನ್ನು ಶಬ್ದಗಳನ್ನು ಕುಂದಿರ್ಸೋದು. ಎಲ್ಲಿ ಕುಂದಿರ್ತತಿ ಎಲ್ಲಿ ಕುಂದಿರ್ಸಂಗಿಲ್ಲ. ಅದನ್ನೇ ಇಲ್ಲಿ ಹೇಳಕತ್ತ ನೋಡಲ್ಲ. ಶಬ್ದ ಅದ ಮುಂದೈತಿ, ಆದ್ರೆ ಅವ ಅಲ್ಲಿ ಅದನ್ನ ಹತ್ಕೊಂಡು ಕೂತ್ ಬಿಡ್ತಾನೆ ಅಲ್ಲಿ. ಯಾಕಂದ್ರ ಅದ್ರ ಅರ್ಥನ ಬ್ಯಾರೆ ಇರ್ತೈತಿ, ಇದನ್ನ ಬ್ಯಾರೆ ಇರ್ತೈತಿ. ಅದ ಅವ್ರ ಹೇಳ ನೋಡಿ ಇಲ್ಲಿ. ಯಾಕೆ ಅನುಮಿತಿ ಹೋಗೈತಾ ಒನಿಮಿ ಧುಮ್ಕ ವಿನಾಭಾವ ಸಮುದ್ ಕಾಯ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಇರ್ದಿದ್ದರೆ ಯಾವ್ದು ಇರೋದಿಲ್ಲ ಅನ್ನೋದು ಈಗ ಏನೈತಿ. ಯಾತೆ ಓವೇನೆ ಅಂದ್ರ ಒನ್ನಿ ವಿನಾ ಧೂಮ್ ಓವೇನೆ. ಬೆಂಕಿ ಇಲ್ಲದ ಹೊಗೆ ಇರುದಿಲ್ಲ ಅಲ್ಲಿ ಸಿಕ್ಕದ್ರೆ ಈಗ ಒನ್ನಿ ವಿನಾ ಧೂಮ್ ಓವೇನೆ ಅಂದ್ರ ಬೆಂಕಿ ಇಲ್ಲದನ ಹೊಗೆ ಇರೋದಿಲ್ಲ. ಆದ್ರಿಂದ ಒನ್ನಿಕ ಅವಿನಾಭಾವ ರೂಪ ಸಂಬಂಧ ಧೂಮೆ ಸಂಬಂಧ ಹೇಳ್ಬೇಕಲ್ಲ. ಯಾವ್ದ್ರಲ್ಲಿ ಸಂಬಂಧ ಹೇಳಕತ್ತಾರ, ಅದನ್ನ ಬಿಟ್ಟು ನೀ ಬೇರೆ ತಂದ್ರೆ ಸಂಬಂಧ ಆಗ್ತೈತಿ. ಆದ್ದರಿಂದ ಒನ್ನಿ ವಿನಾ ಧೂಮ್ ಓವೇನೆ ಅಂದ್ರೆ ಬೆಂಕಿ ಇಲ್ಲದ ಹೊಗೆ ಇರುವುದಿಲ್ಲ. ಆದ್ದರಿಂದ ಯಾತೆ ಒನ್ನಿಕ ಅವಿನಾಭಾವ ರೂಪ ಸಂಬಂಧ. ಅವಿನಾಭಾವ ರೂಪ ಸಂಬಂಧ ಎಲ್ಲಿ ಕೊಂಡಿರ್ತೈತಿ ಅದನ್ನ ಅಲ್ಲಿ ಹೇಳ್ಯಾರ. ಅಲ್ಲಿ ನೀ ಬ್ಯಾರೆ ಅಂತ ಹೊಲಿಸಿದ್ರೆ ಅಲ್ಲಿ ತಪ್ಪೈತಿ. ಹೊಗೆ ಇಲ್ಲದ ಬೆಂಕಿ ನೀ ತಂದೆ ಅಂದ್ರ ಅವಿನಾಭಾವ ರೂಪ ಸಂಬಂಧ ಇಲ್ಲ ಅಲ್ಲಿ. ಅದನ್ನ ಇಲ್ಲಿ ಹೇಳ್ಯಾರ ನೋಡಿ. ಒನ್ನಿ ಮೇ ಧೂಮಕ ಅವಿನಾಭಾವ ರೂಪ ಸಂಬಂಧ ನೈ.
ಐತೆ ಇಲ್ಲ ಅಲ್ಲಿ ಅವಿನಾಭಾವ ರೂಪ ಸಂಬಂಧ ನೀ ಹೇಳ್ಬೇಕು. ಅಲ್ಲಿ ಅವಿನಾಭಾವ ರೂಪ ಸಂಬಂಧ ಹೇಳಕತ್ಯಾರ. ಅಲ್ಲಿ ನೀ ಹೊಗೆ ಇಲ್ಲದ ಬೆಂಕಿ ತಂದಿತ್ತೆ ಅಂದ್ರ ಅಲ್ಲಿ ಅವಿನಾಭಾವ ರೂಪ ಸಂಬಂಧ ಏನ್ ತಂದಿದೆ? ಅದನ್ನೇ ಎಲ್ಲ ಅವರು ಅಲ್ಲಿ ಅವಿನಾಭಾವ ರೂಪ ಸಂಬಂಧ ಎಲ್ಲಿ ಸಂಭವಿಸುತ್ತದೆ ಅನ್ನೋದು ಬೆಂಕಿ ಹೊಗೆ ಅದು ಇದ್ದಲ್ಲಿ ಸಂಭವಿಸುತ್ತದೆ. ಅದನ್ನ ಹೇಳಕತ್ಯಾರ. ಅಲ್ಲಿ ನೀ ಇದನ್ನ ತಂದು ಇಟ್ಟಿ ಅಲ್ಲಿ ಅವಿನಾಭಾವ ರೂಪ ಸಂಬಂಧ ಹೇಳುವಾಗ ಅಲ್ಲಿ ಅವಿನಾಭಾವ ರೂಪ ಸಂಬಂಧ ಸಂಭವಿಸಂಗಿಲ್ಲ. ಅದನ್ನೇ ಇಲ್ಲಿ ಮುಂದೆ ಹೇಳಿರಲ್ಲ. ಎಲ್ಲಿ ಹೊಗೆ ಇಲ್ಲ ಬರೀ ಬೆಂಕಿ ಇರ್ತದ ಅಲ್ಲಿ ಅವಿನಾಭಾವ ಸಂಬಂಧ ಸಂಭವಿಸಂಗಿಲ್ಲ. ಅವಿನಾಭಾವ ರೂಪ ಸಂಬಂಧ ಅದನ್ನು ತಿಳಿಸಿ ಸಿದ್ಧ ಮಾಡ. ಅವಿನಾಭಾವ ರೂಪ ಸಂಬಂಧ ನಾವೇನ್ ಹೇಳೇವಿ ಅದು ಎಲ್ಲಿ ಸಂಭವಿಸುತ್ತದೆ ಅನ್ನೋದನ್ನ ಹೊಗಿ ಬೆಂಕಿ ಎರಡು ಇದ್ದಲ್ಲಿ ಸಂಭವಿಸುತ್ತದೆ ಅಂತ ಅಲ್ಲಿ ಹೇಳಕತ್ಯಾರ. ಅಲ್ಲಿ ಹೊಗಿ ಬಿಟ್ಟು ಬೆಂಕಿ ಇರ್ತದಲ್ಲ ಅಂತ ನೀ ಕೂತ್ರ ಅಲ್ಲಿ ಅವಿನಾಭಾವ ರೂಪ ಸಂಬಂಧ ಹತ್ತೆ ಅಲ್ಲಿ ಸಂಭವಿಸ್ತೈತೆ. ಅದಕ್ಕೆ ಎಲ್ಲಿ ಮಾತಾಡಬೇಕು ಅಲ್ಲಿ ಅದನ್ನ ಮಾತಾಡಬೇಕು. ಮತ್ ಎಲ್ಲಿ ಅದು ಸಂಭವಿಸಂಗಿಲ್ಲ ಅನ್ನೋದನ್ನ ಇಲ್ಲಿ ಹೇಳಕತ್ತಾರಲ್ಲ. ಎಲ್ಲಿ ಹೊಗೆ ಇಲ್ಲದ ಬೆಂಕಿ ಅದ ಇರ್ತಾನೆ ಅವಿನಾಭಾವ ರೂಪ ಸಂಬಂಧ ಅಲ್ಲಿ ಸಂಭವಿಸಂಗಿಲ್ಲ. ಸಂಬಂಧ ಬೇಕಾದ್ರೆ ಎರಡು ಬೇಕು. ಅದಕ್ಕೆ ಎಷ್ಟು ಸಲ ತಿಳಿಸಿ ಹೇಳಿದ್ರು ಅದು ಇದು ಉದ್ದಟತನ ಆತರ ಅದಕ್ಕೆ. ಅದಕ್ಕಾಗಿ ನಾ ಏನ್ ಹೇಳ್ತೇನೆ, ನಾ ಏನ್ ಹೇಳ್ಕೋತ ನಡೆದೇನೆ ಅದರಲ್ಲಿ ನಿನ್ನೆ ತಿಳಿಲಿಲ್ಲ ಅಂದ್ರೆ ಕೇಳ. ಇದು ಬರಬರಿ ಇಲ್ಲ ನಾ ಹೇಳೋದು. ನಾ ಹೇಳುವಲ್ಲಿ ಕೇಳಬೇಡ ಅನ್ನಂಗಿಲ್ಲ. ಅಂದ್ರೆ ಅವ್ರು ಏನಾಗಿದ್ರಪ್ಪ ಮುಗಿ ಇರ್ಲಿಲ್ಲ ಅಂದ್ರ ಬೆಂಕಿನೂ ಇರುದಿಲ್ಲ ಅಂತ ಹೇಳಕತ್ತಾರ. ಅದನ್ನು ಹಂಗಲ್ರಿಪ್ಪ ಅವ್ರಿಗೆ ಏನ್ ಹೇಳಾಕತ್ತಿದ್ರ ಅಂದ್ರ ಬೆಂಕಿ ಇಲ್ಲ ಅಂದ್ರೆ ಹುಗಿ ಇರುದಿಲ್ಲ, ಹುಗಿ ಇರೋದ್ರಿಂದ ಬೆಂಕಿನೂ ಇರುದಿಲ್ಲ. ಹಿಂಗ ತಗೊಂಡಿದ್ರೆ ಅವ್ನು ಇದನ್ನ ನೋಡ್ಸಾಕತ್ತಿದ್ರಿ. ಅದೇ ನೀವು ನೋಡ್ರಿ ನಾ ಏನ್ ಹೇಳ್ತೇನಲ್ಲ ನೀ 100 ಸಲ ಕೇಳ. ಲೆಕ್ಕದಿಂದ ಕಾನೂನಿನ ಶಾಸ್ತ್ರ ಐತಿ. ಆಗ ಇಟ್ಟಿಲ್ಲ. ಶಾಸ್ತ್ರ ನಡೆದಾಗ ಪ್ರಶ್ನೆ ಏನು ಮಾಡಬಾರ್ದು. ಶಿವಪುತ್ರ ಸ್ವಾಮಿಗಳಿದ್ದಾಗ ಅವು ಹಿಂಗ ಇರ್ತಾರ. ಮುಗದ ಮ್ಯಾಲ ಕೇಳ. ಆದ್ರೆ ನಾ ಹಂಗ ಹೇಳಂಗಿಲ್ಲ. ನೀ ಶಾಸ್ತ್ರ ನಡೆದಾಗ ಕೇಳ, ಕೇಳ 10 ಸಲ ಕೇಳ. ಆದ್ರೆ ಇಲ್ಲಿದ್ದ ವಿಷಯ ಬಿಟ್ಟು ಮತ್ತೊಂದು ಕೇಳ್ತೀನಿ ಅಂದ್ರೆ ಯಾವ ಇರೋದಿದ್ರೆ ಯಾವ ಇರುವುದಿಲ್ಲೋ ಅಲ್ಲಿ ನಮ್ಗೆ ತಿಳಿದಿಲ್ಲ ಅಂತ ಕೇಳಿದ್ರೆ ಅಲ್ರಿ ನೀವು ಹಿಂಗ್ ಕೇಳಿದ್ರ ಬರೋದ್ರಿ ನೀವೇನ್ ಹಾಕ್ತೀರಿ ತಾಕತ್ತಿರಲ್ಲಿ ಈಗ ಇಲ್ಲಿ ಸಂದರ್ಭ ಏನ್ ನಡೆದಿರ್ತೈತಿ ಈಗ ಇಲ್ಲಿ ಕೇಳ. ನೀನು ಹರನಡಿ ಬಿಡಿ ಶಾಂತರರ ನಾಡು ಅಂತ ಹೇಳಿದಾಗ ಆ ಪರಮಾತ್ಮನ ಪಾದ ಹಿಡಿ ಪೂಜಾ ಮಾಡು ಅಂತ ಹೇಳಿದ್ರು. ಪರಮಾತ್ಮನ ನಾದೇನಂದ್ರ ಅದಕ್ಕೆ ಹಂಗ ಕುಂತ ಒದಿಬೇಕ ಏನ್ ಅನ್ಬೇಕು? ಮತ್ ಈ ಕಠಿಣ ಶಬ್ದಗಳು ಬೇಕಾಗ್ತಾವ. ಎಲ್ಲಿ ಏನ್ ಮಾತಾಡಬೇಕು ಅದನ್ನ ಮಾತಾಡ್ಬೇಕು. ಅಲ್ಲಿ ನಡೆದ ವಿಷಯ ಅದು ಶಿವಕಾರುಣ್ಯ ಸ್ಥಳದಲ್ಲಿ ಇದ್ದ ಮಾತು ಅದನ್ನ ಬೇರೆ ಸ್ಥಳದಿಂದ ಅಂತ ಹಚ್ಚಿದ್ರೆ ತಪ್ಪಾಗ್ತಾರೆ. ಅದಕ್ಕೆ ಅಲ್ಲಿ ಯಾಕಂದ್ರೆ ಈ ಸಂಬಂಧ ಎಲ್ಲಿ ಸಂಭವಿಸುತ್ತದೆ, ಅವಿನಾಭಾವ ರೂಪ ಸಂಬಂಧ ಎಲ್ಲಿ ಸಂಭವಿಸುತ್ತದೆ ಅದನ್ನ ಹೇಳಬೇಕು. ಅದು ಹೊಗೆಯಿಂದ ಬೆಂಕಿ ಇರ್ತೈತಲ್ಲ ಅಲ್ಲಿ ಅದನ್ನ ನೋಡಿ ಏನ್ ಮಾಡ್ತೀವಿ. ಅಲ್ಲೇ ಲೆಕ್ಕ. ನಾ ಹೇಳ್ತಿಲ್ಲ, ನಾ ಏನ್ ಹೇಳ್ಕೊತ ನಡೆದೇನಿ ಅದ್ರ 10 ಸಲ ಕೇಳ. ಜಾಸ್ತಿ ನಡೆದಾಗ ಕೇಳ, ಪರವಾಗಿಲ್ಲ. ನಾ ಪ್ರಶ್ನೆ ಕೇಳುವವ್ರಿಗೆ ಇದು ಮಾಡಂಗಿಲ್ಲ. ಕೇಳ 2 ಸಲ ಯಾಕ ತಿಳ್ಕೊಲ್ಲ, ಕೇಳ್ತಾನೆ ಕೇಳ. ಆದ್ರೆ ಇದ್ದ ವಿಷಯ ನಡೆದ ವಿಷಯ ಕೇಳ. ಅದನ್ನ ಬಿಟ್ಟು ಬ್ಯಾರೆ ಎಲ್ಲಿಂದ ತಂದು ಕೇಳಬೇಡ. ಈಗ ಏನ್ ನಡೆದೈತೆ ಅದ್ರ ಬಗ್ಗೆ ಕೇಳ. ನಾ ಹೇಳೋದು ಅಷ್ಟೇ. ಇರ್ಲಿ. ಕಾಯತೆ ತಪ್ತಲೋಹ ಮೇ ಧೂಮ್ ವಿನಾ ವನ್ನಿ ಹೈ. ತಪ್ತಲೋಹದಲ್ಲಿ
ಧೂಮವಿನ ಅಂದ್ರೆ ಹೊಗೆ ಇಲ್ಲದ ಬೆಂಕಿ ಇರುತ್ತದೆ. ಆ ಯಾತೆ ಧೂಮಕ ವ್ಯಾಪ್ಯ ವನ್ನಿ ನೈ, ಆದ್ದರಿಂದ ಧೂಮದ ವ್ಯಾಪ್ಯ ವನ್ನಿ ಇಲ್ಲ. ವನ್ನಿಕ ವ್ಯಾಪ್ಯ ಧೂಮ ಅಂದ್ರೆ ಯಾವುದಕ್ಕೆ ಹಚ್ಚಬೇಕು ಆ ಕಾಯ್ದ ಎಲ್ಲಿ ಕುಂದಿರ್ತೈತಿ ಎಲ್ಲಿ ಕುಂದಿರ್ಸಂಗಿಲ್ಲ ಅವ್ರು ತಿಳಿಸಿ ಹೇಳಿ. ಅವಿನಾಭಾವ ರೂಪ ಸಂಬಂಧ ಎಲ್ಲಿ ಸಂಭವಿಸ್ತೈತಿ, ಆ ಬೆಂಕಿ ಹೋಗಿ ಇದ್ದಲ್ಲಿ ಸಂಭವಿಸ್ತದೆ. ಅವು ಎರಡು ಇದ್ದಲ್ಲಿ ಅವಿನಾಭಾವ ರೂಪ ಸಂಭವಿಸಂಗಿಲ್ಲ ಅಲ್ಲಿ. ಮತ್ತೆ ನೀ ಅದನ್ನ ತಂದು ಇಲ್ಲಿ ಕುಂದಿರ್ತಾನೆ ಏನ್ ಮಾಡ್ಬೇಕು? ಈಗ 90ನೇ अंक, याते जहां अनुमिति होवे तहां प्रथम मानसादिक में वारंवार धूम वन्नी का सहचार देख के मूल उच्छेद रहित ऊंची धूम रेखे में वन्नी की व्याप्ति का प्रत्यक्ष रूप निश्चय होवे. ಏನಂದ್ರು 90ನೇ अंक. ಆದ್ದರಿಂದ ಎಲ್ಲಿ ಅನುಮಿತಿ ಆಗುವುದೋ, ಅನುಮಾನ ಪ್ರಮಾಣದಿಂದ ಅನುಮಿತಿ ಜ್ಞಾನ ಎಲ್ಲಿ ಆಗುವುದೋ ಅಲ್ಲಿ ಪ್ರಥಮ ಮಾನಸಾಲಿಕ ಮೇ ವಾರಂವಾರ ವನ್ನಿ ಕಾ ಸಹಚಾರ ದೇಖಿಕೆ ಅಂದ್ರ ಮಾನಸಾಲಿಕ ಮೇ ಏನೈತೆ ಅಲ್ಲಿ? ಮಾನಸನ ಐತಿ. ಮಾನಸ ಅಂದ್ರೆ ಏನು? ಮಾನಸ ಅಲ್ಲ, ಅದು ಮಹಾನಸ. ಮಹಾನಸ ಅಂದ್ರೆ ಅಡಿಗೆ ಮನಿ. ಮಹಾನಸ ಅಂದ್ರೆ ಅಡಿಗೆ ಮನೆಯಲ್ಲಿ ಪ್ರಥಮ ಮಾನಸಾದಿಕ ಮೇ ವಾರಂವಾರ ವನ್ನಿ ಧುಮ್ಕಾ ಸಹಚಾರ ದೇಖಿಕೆ ಅಂದ್ರ ಅವ ದಿನ ಮನೆಯಲ್ಲಿ ಅಡಿಗೆ ಮಾಡ್ತಾರ. ಅಲ್ಲಿ ಬೆಂಕಿ ಹೊಗೆ ಎರಡು ಇದ್ದದ್ದು ಅಡಿಗೆ ಮನೆಯಲ್ಲಿ ಅವನು ನೋಡಿದ್ದರಿಂದ ಸಹಚಾರ ದೇಖೆ. ಸಹಚಾರ ನಾಮ್ ಸಾತ್ರೇನೇಕ ಅಂದ್ರೆ ಎರಡು ಕೂಡಿರೋದು. ಮೂರು ಉಚ್ಛೇದ ರಹಿತ ಅಂದ್ರ ಅದಕ್ಕೆ ಡಿಫ್ರೆನ್ಸ್ ಇದೆ. ಅದಕ್ಕೆ ಅಂತರ ಇದೆ. ಅದಕ್ಕೆ ಉಚ್ಛೇದ ರಹಿತ ಅಂದ್ರೆ ಅಂತರ ಇರೋದಂತಾರ. ಉಚ್ಛೇದ ರಹಿತ ಉಚ್ಛೇದ ಅಂತರ ಇರೋದಕ್ಕಂತ ಅದು ಬಿಟ್ಟಿರೋದಕ್ಕೆ. ಉಚ್ಛೇದ ರಹಿತ ಅಂದ್ರೆ ಅಂತರ ಇರೋದಂದ್ರೆ ಉಚ್ಛೇದ ರಹಿತ ಅಂದ್ರೆ ಏನು? ಅಂತರ ಇರೋದಕ್ಕಂತಾರೆ. ಮೂಲ ಉಚ್ಛೇದ ಅಂದ್ರೆ ಅದು ಬೆಂಕಿ ಹೋಗಿ ಅಂದ್ರ ಇಲ್ಲಿ ಕೇಳ, ಮೂಲ ಉಚ್ಛೇದ ರಹಿತ ಅಂದ್ರ ಹೋಗಿ ಹೆಂಗಿರ್ಬೇಕು? ಬೆಂಕಿ ಜ್ಞಾನ ಆಗಬೇಕಾದ್ರೆ ಹೊಗಿ ನೋಡಿ ಬೆಂಕಿ ಜ್ಞಾನ ಆಕತಿ ಅಂತ ಇಲ್ಲಿ ಹೇಳ್ಕೋತಾ ಬಂದೇವೆ. ಈ ಬೆಂಕಿ ಹೊಗಿ ನೋಡಿ ಬೆಂಕಿ ಜ್ಞಾನ ಆಗಬೇಕಾದ್ರ ಹೊಗಿ ಹೆಂಗಿರಬೇಕು ಅನ್ನೋದಕ್ಕೊಂದು ರೂಲ್ಸ್ ಹೇಳಿದ್ರ ಅವ್ರು. ಏನಂತ? ಮೂರು ಉಚ್ಛೇದ ರಹಿತವಾದ ಉಂಚಿ ಧೂಮರೇಖೆ ಮೇ ಅಂದ್ರ ಮೂರು ಉಚ್ಛೇದ. ಮೂಲ ಅಂದ್ರೆ ಅದರ ಕೆಳಭಾಗ. ಕೆಳಭಾಗ ಏನೈತಲ್ಲ, ಕೆಳಗಿನಿಂದ ಉಂಚೆ ರೇಖೆ. ಉಂಚೆ ಅಂದ್ರೆ ಮೇಲಿನ ತನಕ ಒಂದು ಸವನ ಹಿಂಗ ಬಿಡದೆ ಹಿಂಗ ಹೋಗಿ ಹೇಳ್ತಿರ್ಬೇಕು ಗಗನ ತನಕ. ರೇಖೆ ಮೇ ವನ್ನಿ ಕಿ ವ್ಯಾಪ್ತಿ ಕಾ ಪ್ರತ್ಯಕ್ಷ ರೂಪ ನಿಶ್ಚಯ. ಅಲ್ಲಿ ಬೆಂಕಿ ಅದ ಅಂತ ಪ್ರತ್ಯಕ್ಷ ಜ್ಞಾನ ಆಕ್ಕದ ಅಂತ ಹೇಳಿದ್ರು. ತಿಳಿತಾನೆ ಅದು. ಅಂದ್ರ ಇಲ್ಲಿ ತನ ಬೆಂಕಿ ಹೋಗಿ ಕೂಡಿರ್ತಾವು. ಆಮೇಲೆ ಹೋಗಿ ನೋಡಿದ ಕೂಡಲೇ ಬೆಂಕಿ ಜ್ಞಾನ ಆಕತಿ ಅಂತ ಹಿಂಗ್ ಹೇಳಿದ್ರಲ್ಲ. ಆದ್ರ ಇನ್ನೊಂದು ರೂಲ್ಸ್ ಅದಕ್ಕೆ ಏನ್ ಕೂಡ್ಸಿದ್ರ ಅಂದ್ರ ಹೋಗಿ ನೋಡಿ ಬೆಂಕಿ ಜ್ಞಾನ ಆಕತಿ ಅಂತ ಅಂದ್ರ ಈಗ ಅದಕ್ಕ ಒಬ್ಬ ಏನ್ ಮಾಡ್ದ, ಅವ ಸಿಗರೇಟ್ ಸೇರ್ತಿದ್ದ.
ಸಿಗರೇಟ್ ಸೇರ್ತಿದ್ದಂದ್ರ ತುಡುಗಿಲೆ ಸೇರ್ತಿದ್ದವು. ಈ ಮಂದ್ಯಾಗ ಮತ್ ಇಂದ ಎಲ್ಲ ಶಾಸ್ತ್ರ ಕೇಳಕ್ ಸಿಗರೇಟ್ ಸೇರ್ತಿ ಅಂತ ಬೈತಾರ ಅಂತೇಳಿ ಅವ ಹಂಗ ಕೈಯಾಗ ಹಿಂಗ್ ಹಿಡ್ಕೊಂಡ್ ಹಿಂಗ್ ಮಾಡಿ ಅಂತೇಳಿ ಹುಗಿ ಒಳಗ್ ತಗೊಂಡು ಈ ಕಡೆ ಅಲ್ಲಿಂದ ಗಪ್ಪ ಕೂತ ಬಾಯಾಗ ಹಿಡ್ಕೊಂಡು ಅದನ್ನ ಬೆಂಕಿ ಆರಿಸ್ಬಿಟ್ಟ. ಗಪ್ಪ ಕೂತ ಗಪ್ಪ ನನ್ ಕಡೆ ಯಾರು ನೋಡ್ತಾರೆ ಅನ್ನತ್ತೆ ಎಲ್ಲ ನೋಡಿ ಹಿಂದಿಗಡೆ ಹಿಂಗ ಬಸ್ ಹತ್ ಬಿಟ್ಟ. ಹೊಗಿ ಬರ್ತಾ ಇಲ್ಲ. ಆ ಹೊಗಿ ನೋಡಿ ಬೆಂಕಿ ಐತೆ ಅಂತಂದ್ರೆ ಬೆಂಕಿ ಇಲ್ಲ. ಅದಕ್ಕಾಗಿ ಇಲ್ಲಿ ಕಾಯ್ದಾ ಏನು ಕುಂದಿರಿಸಿದಾರ ಅವರು. ಆ ಹೊಗೆ ಮೂರು ಉಚ್ಛೇದ ರಹಿತವಾಗಿ ಹಿಂಗ ಉದ್ದಕ ಹೋಗ್ತಿರ್ಬೇಕು. ಇವು ಬಾಯಾಗಿಂದ ಬಿಟ್ಟದ್ ಇಲ್ಲ ಹಿಂಗ ಗುಂಡ ತಿರುಗ್ತೈತಲ್ಲ ಅಂತರ ಮೂಲ ಇಲ್ಲ ಅದಕ್ಕ ಹೇಳಿದ. ಅದಕ್ಕ ಕೆಳಗಿನ ಮೂಲ ಅಂದ್ರೆ ಬಡ್ಡಿ ಹಿಡ್ಕೊಂಡು ಮೇಲಿನ ತನಕ ಧಾರಾಕಾರವಾಗಿ ಅದು ಇರ್ಬೇಕು. ಅದಕ್ಕ ಪ್ರತ್ಯೇಕ ರೂಪ ನಿಶ್ಚಯ ಹೋವೆ ಅಲ್ಲಿ ಬೆಂಕಿ ನಿಶ್ಚಯ ಅವಾಗ ಆಕೈತಿ. ಪರ್ವತಾದಿಗಮಿ ಹೇತು ಕಾ ಪ್ರತ್ಯಕ್ಷ ಹೋವೆ. ಪರ್ವತಾದಿ ಅಂದ್ರೆ ಗುಡ್ಡದಲ್ಲಿ ಹೇತುವಿನ ಪ್ರತ್ಯಕ್ಷ ಆಕೈತಿ. ಹೇತು ಐತೇನ ಅಲ್ಲಿ ಹಂಗಂದ್ರೆ ಏನ ಹೇತುವಿನ ಪ್ರತ್ಯಕ್ಷ ಆಕೈತಿ ಅಂದ್ರ ಹೇತು ಅಂದ್ರನ ಹೊಗಿ. ಹೇತು ಅಂದ್ರೆ ಕಾರಣ ಅಂತ ಅರ್ಥ. ಏನ್ ಕಾರಣ ಅಂದ್ರ ಬೆಂಕಿ ಜ್ಞಾನಕ್ಕೆ ಅದು ಕಾರಣ ಐತಿ ಹೊಗಿ ಜ್ಞಾನ. ತಿಸ್ತೆ ಅನಂತರ ಆಮೇಲೆ ಸಂಸ್ಕಾರಕ ಉದ್ಭವ ಹೋಗಕ್ಕೆ ಸಂಸ್ಕಾರದ ಉದ್ಭವ ಆಕತಿ. ಸಂಸ್ಕಾರ ತಿಳ್ಕಂತಾರ ಅದ್ರ ಲಕ್ಷಣ ಏನು ಅಂದ್ರ ಜ್ಞಾನದ ಸೂಕ್ಷ್ಮ ಅವಸ್ಥಾಕನ ಸಂಸ್ಕಾರವೆನ್ನುತ್ತಾರೆ. ಇದು ಲಕ್ಷಣ ಆಯ್ತು. ಆದ್ರೆ ಇಲ್ಲಿ ಸಂಸ್ಕಾರ ಅಂದ್ರೆ ಏನ್ ತಿಳ್ಕೊಬೇಕ ಅಂದ್ರೆ ಬೆಂಕಿಯಿಂದ ಹೊಗೆ ಬೆಂಕಿ ನೋಡಿದಂತ ಏನ್ ತಿಳ್ಕೊಬೇಕ ಅಂದ್ರ ಅದಕ್ಕೆ ಇಲ್ಲಿ ನಿನ್ ಕಡೆ ಮಾರಿ ಮಾಡಿದ ತಪ್ಪ. ಸಂಸ್ಕಾರ ಉದ್ಭವ ಆಕೈತಿ ಅಂದ್ರ ಸಂಸ್ಕಾರ ಅಂದ್ರ ಜ್ಞಾನದ ಸೂಕ್ಷ್ಮ ಅವಸ್ಥಾಕನ ಸಂಸ್ಕಾರ ಅಂತಾರ. ಅಂದ್ರ ಇಲ್ಲಿ ಇದ್ರ ಅರ್ಥ ಏನಂದ್ರ ಅಡಿಗೆ ಮನೆಯಲ್ಲಿ ಇವ ಬೆಂಕಿ ಹೋಗಿ ಕೂಡಿ ಇದ್ದದ್ದು ಜ್ಞಾನ ಆಗಿತ್ತ. ಆ ಜ್ಞಾನ ಅವಾಗ ನಾಶ ಆಯ್ತಿಲ್ಲ. ಮತ್ತ ನಾಶ ಆಗಿ ಅದು ಸಂಸ್ಕಾರ ರೂಪದಿಂದ ಅಂತಃಕರಣದಲ್ಲಿ ಉಳ್ಕೊಂಡೈತಿ. ಆವಾಗ ಹೊಗಿ ನೋಡಿದ ಕೂಡಲಿನ ಆ ಸಂಸ್ಕಾರ ಉದ್ಭುತ. ಆ ತಿಷ್ಟೆ ಅನಂತರ ಆಮೇಲೆ ಸಂಸ್ಕಾರಕ್ಕೆ ಉದ್ಭುತ ಹೋಗಿ ಅದು ಸಂಸ್ಕಾರ ಉದ್ಭುತ ಆಯ್ತು. ಯಾಕ ಅನುದ್ಭುತದಿಂದ ಇತ್ತದು, ಅಪ್ರಕಟ ರೂಪದಿಂದ ಇತ್ತು. ಆ ಹೊಗೆ ನೋಡಿಕೊಳ್ಳೇನ ಉದ್ಭುತ ಆಯ್ತು. ಆವಾಗ ವ್ಯಾಪ್ತಿಗೆ ಸ್ಮೃತಿ ಹೋವೆ. ಆ ವ್ಯಾಪ್ತಿಯ ಸ್ಮೃತಿ ಆಗ್ತದ. ವ್ಯಾಪ್ತಿ ಅಂದ್ರ ನೀವು ಹೋಯ್ಕೊಂಡ್ರೆ ಹೇಳಕ್ ಬರಂಗಿಲ್ಲ. ಹೇಳೇನಿ ಹೀಗೆ ಕರೆ ಇದೇ ಈಗ ಹೇಳಿ ಬಂದಿಲ್ಲ. ಅಂದ್ರ ಅವಿನಾಭಾವ ಸಂಬಂಧಕನ ವ್ಯಾಪ್ತಿ ಅಂತ ತಿಳಿತಾ. ನೀವು ಹುಡುಕ್ಯಾಡಿ ಇದು ಮಾಡಿ ಏನ್ ಬೇಡ. ಈಗ ಏನಿಲ್ಲ ಅವಿನಾಭಾವ ರೂಪ ಸಂಬಂಧಕನ ವ್ಯಾಪ್ತಿ ಅನ್ನುತ್ತಾರೆ. ಆ ವ್ಯಾಪ್ತಿ ಅವಿನಾಭಾವ ರೂಪ ಸಂಬಂಧ ಅಂದ್ರ ಯಾವ್ದು ಇರ್ತಿದ್ರೆ ಹೊಗೆ ಇರ್ತಿದ್ರೆ ಬೆಂಕಿ ಇರಂಗಿಲ್ಲ, ಅಥವಾ ಬೆಂಕಿ ಇರ್ದಿದ್ರೆ ಹೊಗೆ ಇರಂಗಿಲ್ಲ ಅಂತೇನು ಅವೆರಡು ಕೂಡ ಇರ್ತಾವನು. ಅವಿನಾಭಾವ ರೂಪ ಸಂಬಂಧ ಜ್ಞಾನ ಇರ್ತಲ್ಲ, ಅದು ಅಡಿಗೆ ಮನ್ಯಾಗ ನೋಡಿದ್ದು ಅದ್ರದ್ದು ಅವಾಗ ಏನಕತಿ ಸ್ಮೃತಿ ಆಕತಿ. ಸ್ಮೃತಿ ಅಂದ್ರೆ ಸ್ಮೃತಿಯ ಲಕ್ಷಣವೇನು ಅಂತ ಕೇಳಿದ್ರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಇಲ್ಲಿ ಸ್ಮೃತಿ ಆಗುತ್ತದೆ ಅಂತ ಹೇಳಿದ್ರು.
ಸ್ಮೃತಿ ಅಂತ ಎದಕ್ಕೆ ಅನ್ನುತ್ತಾರೆ ಅಂತ ಕೇಳಿದ್ರೆ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಲಕ್ಷಣ. ಅದು ಸ್ಮೃತಿಯ ಲಕ್ಷಣ. ಸ್ಮೃತಿ ಅಂದ್ರೆ ಜ್ಞಾನ. ಅದು ಸ್ಮೃತಿನು ಹೇಳ್ತಾನೆ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಹೀಗೆ ಪದಗಳು ಅನೇಕ ಅದಾವ ಸ್ಮೃತಿಯಲ್ಲಿ. ಆದ್ರೆ ಈ ಅನೇಕ ಪದಗಳನ್ನು ಹೆಚ್ಚ ಕಡಿಮೆ ಇಟ್ರೆ ಬಹು ಪದಾರ್ಥ ಸಾಪೇಕ್ಷೋ ಧರ್ಮ ಗೌರವ ದೋಷ ಅಂತಾರೆ ಅದಕ್ಕೆ. ಆದ್ದರಿಂದ ಎಷ್ಟು ಬ್ಯಾಳಿ ಸಾರದಲ್ಲಿ ಎಷ್ಟು ಉಪ್ಪು ಹಾಕಬೇಕು ಅಷ್ಟೇ ಹಾಕಬೇಕು. ಹೌದಿಲ್ಲ? ಹೆಚ್ಚುನು ಆಗಬಾರ್ದು, ಕಡಿಮೆನೂ ಆಗಿರಬಾರ್ದು. ಆ ರೀತಿ ಲಕ್ಷಣ ಮಾಡುವಲ್ಲಿ ಪದಗಳು ಹೆಚ್ಚಿಗೂ ಇರಬಾರ್ದು, ಕಡಿಮೆನೂ ಬೀಳಬಾರ್ದು. ಆದ್ದರಿಂದ ಇಲ್ಲಿ ಸ್ಮೃತಿಯ ಲಕ್ಷಣದಲ್ಲಿ ಪದಕೃತಿ ಮಾಡಿ ನೋಡ್ಬೇಕು. ಪದಕೃತಿ ಅಂದ್ರೆ ತೀನ್ ದೋಷಕ್ಕೆ ಅಭಾವ ದರ್ಶಕ ವಿಚಾರಕಾನಾಂ ಪದಕೃತಿ. 3 ದೋಷಗಳು ಇವೆ ಏನು ಅಥವಾ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡೋದಕ್ಕ ಪದಕೃತಿ ಅಂತಾರೆ. ಅಂದ್ರ ಈಗ ಇಲ್ಲಿ ಸ್ಮೃತಿಯ ಲಕ್ಷಣ ಮಾಡಿ, ಆ ಲಕ್ಷಣದಲ್ಲಿ ಏನು ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ, ಏತದ್ ದೂಷಣತ್ತರೇ ರೈತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ. ಯೋಗ್ಯ ಲಕ್ಷಣ. ಸಲ್ಲಕ್ಷಣ ಅಂದ್ರೆ ಯೋಗ್ಯ ಲಕ್ಷಣ ಎದಕ್ಕೆ ಅನ್ಬೇಕಂದ್ರೆ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಈ 3 ದೋಷಗಳಾದ್ರ ಇರ್ಬಾರ್ದು. ಆ ರೀತಿ ಲಕ್ಷಣ ಮಾಡಿರ್ಬೇಕು, ಅಲ್ಲಿ ಪದಗಳು ಇಟ್ಟಿರ್ಬೇಕು. ಅದಕ್ಕೆ ಈಗ ಬರೀ ಬಾಳ ಪದಾರ್ಥ ಇದ್ರೆ ಗೌರವ ಬರ್ತದೆ. ಅದಕ್ಕೀಗ ಬರೀ ಜನ್ಯ ಜ್ಞಾನಕ್ಕನ ನಾವು ಸ್ಮೃತಿ ಅಂತ ಏನು, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಈ ಜನ್ಯ ಜ್ಞಾನ ಅಂದ್ರೆ ಉತ್ಪನ್ನವಾದ ಜ್ಞಾನಕ್ಕನ ನಾವು ಸ್ಮೃತಿ ಅಂದರೆ ಬರುದಿಲ್ಲೇನೋ? ಉತ್ಪನ್ನವಾದ ಜ್ಞಾನನ ಅದ ಸ್ಮೃತಿ ಅಂದ್ರ ಬರೋದಿಲ್ಲ. ಏನಾಕದ? ಅತಿವ್ಯಾಪ್ತಿ ಹಾಕದ. ಎಲ್ಲಿ ಹಾಕದ? ಎಲ್ಲಿ ಹಾಕದ ಅಂದ್ರೆ ತಿರುಗಣಿ ಮಡಿ ಇರ್ತದ, ತಿರುಗಣಿ ಮಡಿ ಅಂತೇಳಿ ಅದ್ರ ಚಿಕ್ಕೋತಂದ್ರ ಹೊರಗೆ ಬರೋದು ಕಷ್ಟ. ಹಂಗದ ಪದಕೃತಿ ಮಾಡೋದು ಅಂದ್ರೆ ಅಷ್ಟು ತಿರುಗಣಿ ಮಡಿಯಾಗೈತೆ ಅದು. ಅದಕ್ಕ ಬರೇ ಜನ್ಯ ಜ್ಞಾನಕ್ಕನ ಸ್ಮೃತಿ ಅಂತಂದರೆ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಶಾಸ್ತ್ರದ ಎಲ್ಲಾ ಗೊತ್ತಿರ್ಬೇಕು, ನೆನಪಿರ್ಬೇಕು, ಅವಾಗ ಇಲ್ಲಿ ಸಂಭವಿಸುತ್ತದೆ. ಆದ್ದರಿಂದ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಜ್ಞಾನದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕ ಸಂಸ್ಕಾರ ಜನ್ಯ ಇರ್ಬೇಕು ಅಂತ ಹೇಳ್ತಾರೆ. ಸಂಸ್ಕಾರ ಜನ್ಯ ಇರ್ಬೇಕು. ಆ ಅವಿದ್ಯಾ ಪ್ರತ್ಯಕ್ಷ ಏನೈತಲ್ಲ, ಅವಿದ್ಯಾ ಪ್ರತ್ಯಕ್ಷ. ಅವಿದ್ಯಾ ಪ್ರತ್ಯಕ್ಷವು ಸಂಸ್ಕಾರ ಇಲ್ಲ, ಕೇವಲ ಇಂದ್ರಿಯ ಸಂಬಂಧ. ಆದ್ದರಿಂದ ಸಂಸ್ಕಾರಜನ್ಯ ಜ್ಞಾನ ಇರಬೇಕು ಅಂತ ಪದ ಇಡ್ತು. ಸಂಸ್ಕಾರಜನ್ಯ ಜ್ಞಾನ ಇರಬೇಕು ಅಂತ ಹೇಳಿದ್ರೆ ಅವಿದ್ಯಾ ಪ್ರತ್ಯಕ್ಷದ ಅತಿವ್ಯಾಪ್ತಿ ಅಂತೂ ದೂರ ಆಗ್ತಾರೆ. ಆದರೆ ಪ್ರತ್ಯವಿದ್ಯಾ ಪ್ರತ್ಯಕ್ಷ ಜ್ಞಾನದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಪ್ರತ್ಯವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಯ್ತಲ್ಲ, ಮತ್ತ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಆ ಅತಿವ್ಯಾಪ್ತಿ ದೋಷ ನಿವೃತ್ತಿಗಾಗಿ ಏನ್ ಮಾಡ್ಬೇಕು ಅಂದ್ರೆ ಲಕ್ಷಣ ಪೂರಾತಲಿಯೊಳಗಿರ್ಬೇಕಂದ್ರ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ. ಸಂಸ್ಕಾರಜನ್ಯ ಜ್ಞಾನ ಅದು ಅತಿ ಅಭಿಜ್ಞಾನದಲ್ಲಿ ಸಂಸ್ಕಾರ ಇರ್ಬೇಕಂದ್ರ ಪ್ರತ್ಯಭಿಜ್ಞಾ ಪ್ರತ್ಯೇಕದಲ್ಲಿ ಆಯ್ತು ಮಾತ್ರ ಪದ ಇಡ್ಬೇಕು. ಅದೇನು? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಹಿಂಗೈತಿ. ಮಾತ್ರ ಸಂಸ್ಕಾರ ಮಾತ್ರ ಪದ ಇಟ್ಟು ಸಂಸ್ಕಾರ ಮಾತ್ರ ಇಟ್ಟಾಗ ಏನಾಗ ಇದರ ಅಂದ್ರೆ ಕಡೆಗ ಇದ್ರಾಗ ಇಟ್ಕೊಳ್ಳೋದು ಸಾಧ್ಯ ಇಲ್ಲ. ಆದ್ದರಿಂದ
ಸಂಸ್ಕಾರ ಮಾತ್ರ ಅಂತ ಅಂದಾಗ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಅತಿ ವ್ಯಾಪ್ತಿ ಆದದ್ದು ದೂರ. ಅದು ಇಷ್ಟೆಲ್ಲ ಜ್ಞಾನಗಳು ಸ್ಮರಣದಲ್ಲಿ ಇರ್ಬೇಕಾಗ್ತೈತಿ. ಅದರ ಲಕ್ಷಣ ಏನು, ಅದರದ್ದು ಎಲ್ಲಿ ಪದಾಕೃತಿ ಅತಿವ್ಯಾಪ್ತಿ ಎಲ್ಲಿ ಆಕತಿ, ಎಲ್ಲಿ ಇದಾಕತಿ, ಎಲ್ಲ ಸ್ಮರಣದಲ್ಲಿ ಇರ್ಬೇಕು. ಅವಾಗ ಆಕತಿ ಅದು. ಅತಿ ಪದಕೃತಿ ಮಾಡ್ಲಾಕ್ ಬರ್ಬೇಕಾದ್ರೆ 2 ದಿನಕ್ಕೊಮ್ಮೆ ಸುಮ್ಮನೆ ಅದನ್ನ ತ್ಯಾಗ್ ನೋಡಿದ್ರೆ ಬರುದಿಲ್ಲ. ಅದಕ್ಕಾಗಿ ಪ್ರತ್ಯವಿದ್ಯಾ ಪದಕ್ಕೆ ಸಂಸ್ಕಾರ ಜನ್ಯರ ಅದರಲ್ಲಿ ಅತಿವ್ಯಾಪ್ತಿ ಆಯ್ತು. ಅದಕ್ಕೆ ಮಾತ್ರ ಪದ ಇಟ್ಟಿವಿ, ಏನು ಸಂಸ್ಕಾರ ಮಾತ್ರ. ಯಾಕಂದ್ರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷವು ಸಂಸ್ಕಾರ ಜನ್ಯನೂ ಅದ, ಇಂದ್ರಿಯ ಸಂಬಂಧನೂ ಅದ. 2ರಿಂದ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಆದ್ದರಿಂದ ಮಾತ್ರ ಪದ ಇಟ್ಟಾಗ ಸಂಸ್ಕಾರ ಮಾತ್ರ ಅಂದಾಗ ಅಲ್ಲಿ ಅತಿವ್ಯಾಪ್ತಿ ಆಗಲಿಲ್ಲ. ಹಾಗಾದ್ರೆ ಸಂಸ್ಕಾರ ಮಾತ್ರ ನಮ್ಮಲ್ಲಿ ಯಾವಾಗಲೂ ಇವೆ. 2 ಒಂದೇ 2 2 4 2 3 6 ಇವು ಒಂದೇ ಸಾಲಿ ಕಲಿಯಾಗ ನಾನು ಕಲ್ತು ಈಗ 80 ವರ್ಷ ಇನ್ನೂ ಇಲ್ಲಿ ಇವೆ. ಅವು 80 ವರ್ಷ ಆದ್ರು ಅವು ಸಂಸ್ಕಾರ ರೂಪದಿಂದ ಅದಾವ. ಕರೆ ಆ ಸಂಸ್ಕಾರವು 2 ಪ್ರಕಾರವಿರುತ್ತದೆ. ಅನುದ್ಭೂತದಿಂದ ಇರುತ್ತದೆ, ಅಪ್ರಕಟ ರೂಪದಿಂದ. ಅನುದ್ಭೂತ ಅಂದ್ರೆ ಏನು? ಅಪ್ರಕಟ ರೂಪದಿಂದ ಇರೋದಕ್ಕೆ ಅನುದ್ಭೂತ ಅಂತಾರೆ. ಅದೇ ಇಲ್ಲಿ ಸಂಬಂಧ ಸಾದೃಶ್ಯ ಚಿಂತನೆಗಳ ಮೂಲಕವಾಗಿ ಸಂದರ್ಭತ್ತು ಅಂತ ಅಂದ್ಕೊಂಡ್ರೆ ಉದ್ಭೂತವಾಗುತ್ತದೆ. ಅದಕ್ಕ ಅಲ್ಲಿ ಉದ್ಭೂತ ಅಂದ್ರೆ ಸಂಸ್ಕಾರ ಯಾವತ್ತೂ ಇಲ್ಲ ಅದಾವ. ಮತ್ ಯಾವತ್ತು 2 ಒಂದೇ 2 2 ಒಂದೇ 2 ಯಾವತ್ತು ಹಿಂಗ ಸ್ಮರಣ ಆಗ್ಬೇಕಂದ್ರೆ ಯಾಕಾಗುದಿಲ್ಲ? ಅವು ಅನುದ್ಭೂತ, ಉದ್ಭೂತ ಆದಾಗ ಸ್ಮರಣ ಆಗುತ್ತದೆ. ಅದಕ್ಕಾಗಿ ಆ ಉದ್ಭೂತ ಅಂತ ಪದ ಇಟ್ವಿ. ಉದ್ಭೂತ ಪದ ಇಟ್ಟಾಗ ಆವಾಗ ಅಂದ್ರ ಅರ್ಥಾರ್ಥ ಉದ್ಭೂತ ಸಂಸ್ಕಾರ ಮಾತ್ರ. ಅಂದ್ರ ಅಲ್ಲಿ ಯಾವಾಗಲೂ ಇದ್ರೂ ಕೂಡ ಅವು ಉದ್ಭೂತ ಇಲ್ಲ, ಅವು ಉದ್ಭೂತ ಆಗ್ಬೇಕು ಅಂತೇಳಿ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಅಂತ ಎಷ್ಟು ಪದಗಳನ್ನು ಇಟ್ಟಿದ್ದೇವೆ. ಆದ್ದರಿಂದ ಆ ಸ್ಮೃತಿ ಆಗುತ್ತದೆ. ಅದರಿಂದ ಅನಂತರ ಅಂದ್ರ ಆ ಸ್ಮೃತಿ ಆದ ಮೇಲೆ ವನ್ಯಮಾನ್ ಪರ್ವತ ಅಂದ್ರ ಮೊದಲು ಹೊಗೆ ನೋಡ್ದ ಇದ್ದದ್ದು. ಅದ ನಂತರ ಅವನಿಗೇನಾಯ್ತು, ಆ ಸಂಸ್ಕಾರ ಉದ್ಭೂತ ಆಯ್ತು. ಹೊಗೆ ಬೆಂಕಿ ಕೂಡಿರ್ತಾವು ಅಂತ ಅವನಿಗೆ ಸಂಸ್ಕಾರ ಸ್ಮರಣಕ್ ಬಂತು. ಅಂದ್ರ ಅಲ್ಲಿ ಬೆಂಕಿ ಅದ ಅಂತ ಅವನಿಗೆ ವನ್ಯಮಾನ್ ಪರ್ವತ, ಆ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಅವಾಗ ಜ್ಞಾನ ಆಯ್ತು. ಅಟ್ಟ ಆಗ್ಬೇಕಾದ್ರೆ ಇಷ್ಟೆಲ್ಲ ಇದು ಅನುಮಾನದಿಂದ ಸಾಧ್ಯ ಅಂತೇಳಿ ಐಸಾ ಅನುಮಿತಿ ಜ್ಞಾನ ಹೋವೆ. ಅವಾಗ ಬೆಂಕಿಯ ಜ್ಞಾನ ಏನಾಕತಿ, ಅನುಮಾನ ಪ್ರಮಾಣದಿಂದ ಆಗತಕ್ಕ ಬೆಂಕಿಯ ಜ್ಞಾನಕ್ಕ ಅನುಮಿತಿ ಪ್ರಮಾ ಅನ್ನುತ್ತಾರೆ. ಜೈ ಮಂಗಲಂ ಜೈ